ಆಗ್ಬೋದು ಸರ್, ಆಯ್ತು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ನಾಡ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಹಿರಿಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ದೇವೇಗೌಡರೇ, ಈ ಮಲ್ನಾಡ್ ಎಜುಕೇಷನ್ ಸೊಸೈಟಿಯ ಟ್ರೆಷರರ್ ಮತ್ತು ಸ್ನೇಹಿತರು ಆಗಿರ್ತಕ್ಕಂಥ ಪಾರ್ಶ್ವನಾಥ್ರವರೇ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸಿಂಹಸ್ವಾಮಿ ಅವರೇ, ಶ್ರೀಯುತ ಅಬ್ಜಾದ್ ಅವರೇ, ಜಯಪ್ರಕಾಶ್ ಅವರೇ, ಪ್ರೊಫೆಸರ್ ಅಂಡ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶ್ರೀಕಾಂತ್ ಅವರೇ, ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮಿ ಅವರೇ ಮತ್ತು ನಮ್ಮ ಸೆಕ್ರೆಟರಿ ಅವರಾದಂಥ ಸತೀರ್ ಅವರೇ, ಜಯೇಂದ್ರ ಅವರೇ, ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಮತ್ತು ಯೂತ್ ರೆಡ್ ಕ್ರಾಸ್ನ ಕೋಆರ್ಡಿನೇಟರ್ ಅವರು ಆದಂತಹ ಶ್ರೀಯುತ ವೆಂಕಟೇಶ್ ಕೊಹ್ಲಿ ಅವರೇ, ನಮ್ಮನ್ನೆಲ್ಲ ಸ್ವಾಗತ ಮಾಡಿದ ಶ್ರೀಮತಿ ಇಂದಿರಾರವರೇ ಮತ್ತು ಅಧ್ಯಾಪಕರೇ ಮತ್ತು ಈ ದಿನ ರಕ್ತವನ್ನು ನೀಡಲು ಬಂದಿರತಕ್ಕಂಥ ದಾನಿಗಳೇ, ಮುಖ್ಯವಾದಂತಹ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ರಕ್ತ ನೀಡೋ ಬ್ಲಡ್ ಡೋನರ್ ಕಾಲೇಜ್. ನಮಗೆ ಯಾವಾಗಲೂ ಸಂತೋಷ, ಯಾಕೆಂದ್ರೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಇದೊಂಥರ ಹೋಲ್ಸೇಲ್, ಇದು ರಿಟೇಲ್ ಅಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬೋತ್ ಫಿಮೇಲ್ ಡೋನರ್ಸ್ ಮತ್ತೆ ಮೇಲ್ ಡೋನರ್ಸ್ ಇಲ್ಲಿ ಸಿಗ್ತಕ್ಕಂತಹದ್ದು ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವರ ಆಸಕ್ತಿ ಇದೆಯಲ್ಲ, ಅದನ್ನ ನೋಡಿ ಎಲ್ಲರಿಗೂ ಕೂಡ ಮೆಚ್ಚುವಂಥದ್ದು. ಯಾಕೆಂದ್ರೆ ಬಹಳಷ್ಟು ಕಾಲೇಜ್ನಲ್ಲಿ ಮಾಡಿದ್ದೀವಿ. ಮೊನ್ನೆ ಒಂದು ಕಾಲೇಜ್ನಲ್ಲಿ ಹೋದ್ವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಂದು ಬ್ಲಡ್ ಡೊನೇಷನ್ ಮಾಡಿದ್ವಿ. ಎಷ್ಟು ಜನ ಆಯ್ತು ಅಂದ್ರೆ 6 ಜನ ಆಯ್ತು. 6 ಜನ, ಬಹಳಷ್ಟು ಜನ ಎಲಿಜಿಬಲ್ ಬರಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಬಹಳಷ್ಟು ಜನ ಗರ್ಲ್ಸ್ ಸ್ಟೂಡೆಂಟ್ಸು ಹೆಮೋಗ್ಲೋಬಿನ್ ಕೊರತೆಯಿಂದಾಗಿ ಅವರು ಎಲಿಜಿಬಲ್ ಬರೋದಿಲ್ಲ. ಇದು ಇಡೀ ಇಂಡಿಯಾದಲ್ಲೇ ದೊಡ್ಡ ಪ್ರಾಬ್ಲಮ್ ಇರತಕ್ಕಂಥದ್ದು. 77% ಆಫ್ ಫಿಮೇಲ್ ಪಾಪ್ಯುಲೇಷನ್ ಹಿಮೋಗ್ಲೋಬಿನ್ ಕಡಿಮೆ ಇದೆ. ಹಾಗಾಗಿ ಎಲಿಜಿಬಿಲಿಟಿ ಇರೋದು 33% ಅಲ್ಲಿ ಮಾತ್ರ. ಅದರಲ್ಲೂ ಕೂಡ ಬಹಳಷ್ಟು ಜನ ಹಿಂಜರಿಕೆ ಇರುತ್ತೆ. ಕೇವಲ 6% ಅವರು ಮಾತ್ರ ಇಂಡಿಯಾದಲ್ಲಿ ಫಿಮೇಲ್ ಬ್ಲಡ್ ಡೋನರ್ಸ್ ಇದ್ದಾರೆ. ಇದು ನಮಗೆ ಇದರಿಂದಾಗಿ ಬಹಳ ದೊಡ್ಡ ಕೊರತೆ ಇದೆ. ಡಿಮಾಂಡ್ ಒಂದು 12 ಮಿಲಿಯನ್ ಯೂನಿಟ್ಸ್ ಇದ್ರೆ ಪೂರೈಕೆ ಆಗ್ತಾ ಇರ್ತಕ್ಕಂಥದ್ದು 11 ಮಿಲಿಯನ್ ಯೂನಿಟ್ಸ್. 1 ಮಿಲಿಯನ್ ಯೂನಿಟ್ ಗ್ಯಾಪ್ ಇದೆ, ಬಿಗ್ ಗ್ಯಾಪ್. ಹಾಗಾಗಿ ಈ ರೀತಿಯ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಮುಖಾಂತರ ನಾವು ಬಹಳಷ್ಟು ಜನನ ಮೋಟಿವೇಟ್ ಮಾಡಿ ಹೊಸ ಯಂಗ್ಸ್ಟರ್ಸ್ ನ, ದೋಸ್ ಹೂ ಆರ್ ಆಫ್ಟರ್ 18 ಅಂತವ್ರನ್ನ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ, ಅವ್ರಿಗೆ ಅರಿವು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ. ಯಾಕೆ ಬ್ಲಡ್ ಡೊನೇಷನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆ, ಎಲ್ಲ ಕಾಲೇಜಿನಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದರ ಸ್ಪೆಷಲಿ ಕೂಡ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ, ನಮಗೆ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಅವರಿಗೆ ಗೊತ್ತು, ನಾಗಲಕ್ಷ್ಮಿ ಅವರಿಗೆ ಗೊತ್ತು, ಸುಮಾರು 367 ಜನ, ಅದು ಕೋವಿಡ್ ಟೈಮ್ನಲ್ಲಿ ಬಹಳಷ್ಟು ಜನ ಮುಂದೆ ಬಂದು ವಾಲಂಟಿಯರ್ ಆಗಿ ಬ್ಲಡ್ ಡೊನೇಟ್ ಮಾಡಿದ್ವಿ. ನಿಜವಾದ ರೆಕಾರ್ಡ್ ಹಾಸಿದೆ ಇದು. ಬ್ಲಡ್ ಡೊನೇಷನ್ ವಾಲಂಟಿಯರ್ ಆಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಿಮಗೆಲ್ಲ ಗೊತ್ತಿದೆ, ಇಂಡಿಯಾದಲ್ಲಿ 1942 ನಲ್ಲಿ ವರ್ಲ್ಡ್ ವಾರ್ II ಅಲ್ಲಿ ಬ್ಲಡ್ ಡೊನೇಷನ್ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದು ಅವಾಗ ವರ್ಲ್ಡ್ ವಾರ್ II ನಲ್ಲಿ ವುಂಡೆಡ್ ಸೋಲ್ಜರ್ಸ್ಗಾಗಿ ಬಹಳಷ್ಟು ಬ್ಲಡ್ ಬೇಕಾಗಿತ್ತು. ಹಾಗಾಗಿ ಆಗ ಗವರ್ಮೆಂಟ್ ಅಫಿಷಿಯಲ್ಸ್ ಮತ್ತೆ ಆಂಗ್ಲೋ ಅಮೆರಿಕನ್ ಕಮ್ಯುನಿಟಿಯವರು ಇವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ವಾಲಂಟಿಯರ್ ಆಗಿ ಮುಂದೆ ಬಂದು
ಬ್ಲಡ್ ಡೊನೇಟ್ ಮಾಡಿದರು. ಆದರೆ ವರ್ಲ್ಡ್ ವಾರ್ ಮುಗಿದ ನಂತರ ಈ ವಾಲಂಟಿಯರ್ ಬ್ಲಡ್ ಡೊನೇಷನ್ ಮಾಡೋದು ಕಡಿಮೆ ಆಯ್ತು. ಮತ್ತೆ